ನಮಸ್ಕಾರ ಎಲ್ಲರಿಗೂ ಪ್ರಿಮನು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಪ್ರಿಯಾಂಕ. ಸ್ನೇಹಿತರೆ, ಪ್ರೀವಿಯಸ್ ವಿಡಿಯೋದಲ್ಲಿ ಶಾತವಾಹನರಿಗೆ ಸಂಬಂಧಪಟ್ಟಂತಹ ಕೆಲವೊಂದು ಮಾಹಿತಿಗಳನ್ನು ಹಾಗೆ ಪ್ರಶ್ನೋತ್ತರಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೆ. ಸೊ ಇವತ್ತಿನ ವಿಡಿಯೋದಲ್ಲಿ ಕದಂಬ ಮನೆತನಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಪ್ರಶ್ನೋತ್ತರಗಳನ್ನು ಇಂಪಾರ್ಟೆಂಟ್ ಕ್ವೆಶ್ಚನ್ ಆ್ಯಂಡ್ ಆನ್ಸರ್ಸ್ನ ನಾನು ತೊಗೊಂಡು ಬಂದಿದ್ದೀನಿ. ಸೊ ಈ ಎಲ್ಲ ಟಾಪಿಕ್ಗಳು ಕೂಡ ನಿಮಗೆ ಮುಂದೆ ಬರುವಂತಹ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ, ಅದರಲ್ಲೂ ಮೇಯ್ನಾಗಿ TET ಆಗಿರ್ಬೋದು, PDO ಆಗಿರ್ಬೋದು, PSI, SDF, DA ಹಾಗೆ VAO ಎಕ್ಸಾಮ್ಸ್ ಎಲ್ಲದಕ್ಕೂ ಕೂಡ ಕೇಳ್ತಕ್ಕಂತಹ ಸಾಮಾನ್ಯವಾಗಿರುವಂತಹ ವಿಚಾರ ಸೋಷಲ್ ಸೈನ್ಸ್ ಅಥವಾ ಇತಿಹಾಸ. ಸೊ ಹಾಗಾಗಿ ನೀವು ಈ ಎಲ್ಲ ವಿಚಾರಗಳನ್ನು ನೀವು ಒಂದು ನೋಟ್ಬುಕ್ಕಲ್ಲಿ ನೋಟ್ ಮಾಡಿ ಇಟ್ಕೊಂಡ್ರೆ ನೀವು ಯಾವಾಗ ಬೇಕಾದರೂ ಅದನ್ನು ರಿವೈಸ್ ಮಾಡ್ಕೋಬೋದು. ಸೊ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ತಡ ಮಾಡದೆ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ: ಶಾತವಾಹನರ ನಂತರ ಅಧಿಕಾರಕ್ಕೆ ಬಂದಂತಹ ಸ್ವತಂತ್ರ ರಾಜ ಮನೆತನಗಳು ಯಾವುದು ಅಂತ ಹೇಳಿ. ಶಾತವಾಹನರ ಆಳ್ವಿಕೆ ಅಂತ್ಯಗೊಂಡ ನಂತರ ಬಂದಂತಹ ಮನೆತನಗಳು ಅಂತ ಹೇಳಿದ್ರೆ ಕದಂಬರು ಮತ್ತು ಗಂಗರು ಆಳ್ವಿಕೆಯನ್ನು ಮುಂದುವರಿಸ್ಕೊಂಡು ಹೋಗುವಂಥದ್ದು. ಇನ್ನು ಎರಡನೇದಾಗಿ, ಕರ್ನಾಟಕ ಮೂಲದ ಮೊದಲ ರಾಜವಂಶ ಯಾವುದಪ್ಪ ಅಂತ ಹೇಳಿದ್ರೆ ಕದಂಬ ವಂಶ ಏನಿದೆ, ನಮ್ಮ ಕರ್ನಾಟಕ ಮೂಲದ ಮೊದಲ ರಾಜವಂಶ ಆಗಿರುವಂಥದ್ದು. ಈ ಕದಂಬರು ತಮ್ಮ ಆಳ್ವಿಕೆಯ ಅವಧಿಯಲ್ಲಿ ಯಾವ ಒಂದು ಪ್ರಾಂತ್ಯವನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆ ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಬನವಾಸಿಯನ್ನ ತಮ್ಮ ರಾಜಧಾನಿಯಾಗಿ ಮಾಡ್ಕೊಂಡಿದ್ರು. ಯಾರು? ಕದಂಬರು. ಹಾಗೆ ಬನವಾಸಿ ಅಂತಕ್ಕಂಥದ್ದು ಯಾವ ಜಿಲ್ಲೆಯಲ್ಲಿದೆ ಅಂತ ಹೇಳಿದ್ರೆ ಇವಾಗಿನ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬನವಾಸಿ ಅಂತಕ್ಕಂತಹ ಪ್ರಾಂತ್ಯ ಬರೋ ಅಂಥದ್ದು. ಹಾಗಾದರೆ ಕದಂಬ ವಂಶಸ್ಥರು ಅಥವಾ ಕದಂಬ ಮನೆತನ ಎಷ್ಟು ವರ್ಷಗಳ ಕಾಲ ಆಳ್ವಿಕೆಯನ್ನು ಮಾಡುತ್ತೆ ಅಂತ ಹೇಳಿದ್ರೆ ಕ್ರಿಸ್ತಶಕ 330ರಿಂದ 540 ತನಕ ಈ ಕದಂಬ ರಾಜ ಮನೆತನ ಏನು ತನ್ನ ಆಳ್ವಿಕೆಯನ್ನು ಸುದೀರ್ಘವಾಗಿ ಆಡಳಿತವನ್ನು ನಡೆಸ್ಕೊಂಡು ಹೋಗುವಂಥದ್ದು. ಆರನೇ ಪ್ರಶ್ನೆ ನೋಡಿ, ಕದಂಬರ ರಾಜಲಾಂಛನ ಯಾವುದು ಅಂತ ಇದೆ. ಕದಂಬರು ಸಿಂಹವನ್ನು ತಮ್ಮ ರಾಜಲಾಂಛನವಾಗಿ ಮಾಡ್ಕೊಂಡಿರ್ತಾರೆ. ಹಾಗಾದರೆ ಕದಂಬರ ಮೊದಲನೇ ಅರಸ ಯಾರು? ಮೊಟ್ಟ ಮೊದಲಿಗೆ ಬಂದಂತಹ ಅರಸ ಯಾರಪ್ಪ ಕದಂಬ ಮನೆತನದಲ್ಲಿ ಅಂತ ಹೇಳಿದ್ರೆ ಮಯೂರವರ್ಮ. ಮಯೂರವರ್ಮ ಕದಂಬ ಮನೆತನದ ಮೊದಲನೇ ಅರಸ ಕೂಡ ಹೌದು. ಹಾಗೆ ಕದಂಬ ಮನೆತನವನ್ನು ಸ್ಥಾಪನೆ ಮಾಡಿದಂತಹವನು ಕೂಡ ಯಾರು? ಮಯೂರವರ್ಮ. ಆಯ್ತಾ? ನೆಕ್ಸ್ಟ್ 9ನೇ ಪ್ರಶ್ನೆ ನೋಡಿ, ಮಯೂರವರ್ಮನೇ ಕದಂಬರ ಮೊದಲ ದೊರೆ ಅಂತ ತಿಳಿಸ್ತಕ್ಕಂತಹ ಶಾಸನ ಯಾವುದು ಅಂತ ಇಲ್ಲಿ ಕೇಳಿದ್ದಾರೆ. ಸೊ ಮಯೂರವರ್ಮನೇ ಮೊದಲ ದೊರೆ ಅಂತ ಹೇಳಿ ಯಾವ ಶಾಸನ ತಿಳಿಸುತ್ತಪ್ಪ ಅಂತ ಹೇಳಿದ್ರೆ ತಾಳಗುಂದ ಶಾಸನ ಮಯೂರವರ್ಮನೇ ಕದಂಬರ ಮೊದಲ ದೊರೆ ಅಂತ ಹೇಳಿ ತಿಳಿಸ್ಕೊಡ್ತಕ್ಕಂತಹ ಶಾಸನ. 10ನೇ ಪ್ರಶ್ನೆ ನೋಡಿ, ಮಯೂರವರ್ಮನ ಕುಲ ಯಾವುದು ಅಂದರೆ ಅವನು ಯಾವ ಧರ್ಮಕ್ಕೆ ಅಥವಾ ಯಾವ ಕುಲಕ್ಕೆ ಸೇರಿದ ಅಂತ ಹೇಳಿದ್ರೆ ಬ್ರಾಹ್ಮಣ ಕುಲದವರಾಗಿರ್ತಾರೆ ಈ ಮಯೂರವರ್ಮ. 11ನೇ ಪ್ರಶ್ನೆ, ತಾಳಗುಂದ ಶಾಸನದ ರಚನೆಯ ಕಾಲದಲ್ಲಿ ಇದ್ದಂತಹ ದೊರೆ ಯಾರು ಅಂತ ಕೇಳಿದ್ದಾರೆ. ಸೊ ತಾಳಗುಂದ ಶಾಸನವನ್ನು ರಚನೆ ಮಾಡಬೇಕಾದ್ರೆ ಯಾವ ದೊರೆ ಇದ್ದ ಅಂತ ಹೇಳಿದ್ರೆ ಕಾಕುತ್ಸವರ್ಮ. ಕಾಕುತ್ಸವರ್ಮನ ಕಾಲದಲ್ಲಿ ಈ ಒಂದು ತಾಳಗುಂದ ಶಾಸನ ರಚನೆ ಆಗಿರುವಂಥದ್ದು. ನೆಕ್ಸ್ಟ್ ಕ್ವೆಶ್ಚನ್ ನೋಡಿ, ಮಯೂರವರ್ಮನ ಮಗ ಯಾರು ಅಂತ ಪ್ರಶ್ನೆ ಇದೆ. ಮಯೂರವರ್ಮನ ಮಗ ಯಾರಪ್ಪ ಅಂತ ಹೇಳಿದ್ರೆ ಕಂಗವರ್ಮ ಮಯೂರವರ್ಮನ ಮಗ ಆಗಿದ್ದಂಥವನು. ನೆಕ್ಸ್ಟ್ ಕ್ವೆಶ್ಚನ್ 13ನೇ ಒಂದು ಅಂಶ ನೋಡಿ, ಮಯೂರ ಶರ್ಮ ಮಯೂರ ವರ್ಮ ಅಂತ ಆಗೋದಿಕ್ಕೆ ಏನು ಕಾರಣ ಅಥವಾ ಮಯೂರ ಶರ್ಮನನ್ನು ಮಯೂರ ವರ್ಮ ಅಂತ ಕರೆಯೋದಿಕ್ಕೆ ಏನು ಕಾರಣ ಅಂತ ಹೇಳಿದ್ರೆ ಅವನು ಕ್ಷತ್ರಿಯ ದೀಕ್ಷೆಯನ್ನು ಪಡ್ಕೊಂಡಿರ್ತಾನೆ. ಹಾಗಾಗಿ ಅವನು ಮಯೂರ ಶರ್ಮ ಅಂತ ಬದಲಾಗಿ ಮಯೂರ ವರ್ಮ ಆಗೋದಿಕ್ಕೆ ಕಾರಣ ಆಗಿದ್ದು ಯಾವುದು? ಕ್ಷತ್ರಿಯ ದೀಕ್ಷೆಯನ್ನು ಪಡ್ಕೊಂಡಿರೋದ್ರಿಂದ. 14ನೇ ಪ್ರಶ್ನೆ, ಮಯೂರವರ್ಮನ ಗುರು ಮತ್ತು ಅಜ್ಜ ಯಾರು? ಸರಿಯಾದಂತಹ ಉತ್ತರ ಬಂದು ಇಲ್ಲಿ ವೀರಶರ್ಮ ಅಂತಕ್ಕಂಥವ್ರು ಮಯೂರವರ್ಮನ ಗುರುಗಳು ಕೂಡ ಆಗಿರ್ತಾರೆ, ಹಾಗೆಯೇ ಅವರ ಅಜ್ಜ ಕೂಡ ಆಗಿರ್ತಾರೆ. 15ನೇ ಪ್ರಶ್ನೆ, ಮಯೂರವರ್ಮನು ವಿದ್ಯಾರ್ಜನೆಗಾಗಿ ಕಂಚಿಗೆ ಹೋದಾಗ ಅಲ್ಲಿದ್ದಂತಹ ಪಲ್ಲವರ ದೊರೆ ಯಾರಾಗಿದ್ರು? ಇಲ್ಲಿ ಶಿವಸ್ಕಂದ ವರ್ಮ ಏನಿದ್ದಾರೆ ಮಯೂರವರ್ಮ ವಿದ್ಯಾರ್ಜನೆಗೋಸ್ಕರ ಕಂಚಿಗೆ ಹೋದಂತಹ ಸಂದರ್ಭದಲ್ಲಿ ಅಲ್ಲಿ ಸಿಕ್ಕಂತಹ ಪಲ್ಲವ ದೊರೆ ಆಗಿದ್ರು. ಯಾರು? ಶಿವಸ್ಕಂದ ವರ್ಮ. 16ನೇ ಪ್ರಶ್ನೆ, ಮಯೂರವರ್ಮನ ಮೊದಲ ಹೆಸರು ಏನು? ನಾನು ಅವಾಗಲೇ ಹೇಳಿದೆ ಮಯೂರವರ್ಮನಿಗೆ ಮೊದಲ ಹೆಸರು ಏನಿತ್ತು ಅಂತ ಹೇಳಿದ್ರೆ ಮಯೂರ ಶರ್ಮ. ಅವನು ಯಾವಾಗ ಕ್ಷತ್ರಿಯ ದೀಕ್ಷೆಯನ್ನು ಪಡ್ಕೊಂಡ ನಂತರ ಅವನು ಮಯೂರವರ್ಮನಾಗಿ ಬದಲಾಗಿರುವಂಥದ್ದು. ಅವನ ಹೆಸರು ಮಯೂರವರ್ಮನಾಗಿ ಬದಲಾಗಿರುವಂಥದ್ದು. ಹಾಗಾಗಿ ಮಯೂರವರ್ಮನ ಮೊದಲ ಹೆಸರು ಏನು? ಮಯೂರ ಶರ್ಮ. 17ನೇ ಪ್ರಶ್ನೆ, ಚಂದ್ರವಳ್ಳಿ ಶಾಸನವನ್ನು ಹೊರಡಿಸಿದಂತಹ ದೊರೆ ಯಾರು ಅಂತ
ಇಲ್ಲಿ ಪ್ರಶ್ನೆ. ಸೊ ಚಂದ್ರವಳ್ಳಿ ಶಾಸನವನ್ನ ಹೊರಡಿಸಿದಂತಹ ದೊರೆ ಯಾರಪ್ಪ ಅಂತ ಹೇಳಿದ್ರೆ ಮಯೂರ ಶರ್ಮ ಅಥವಾ ಮಯೂರವರ್ಮ. 18ನೇ ಪ್ರಶ್ನೆ, ಬ್ರಾಹ್ಮಿ ಲಿಪಿಯಲ್ಲಿ ಇರ್ತಕ್ಕಂತಹ ಪ್ರಪ್ರಥಮ ಸಂಸ್ಕೃತ ಶಾಸನ ಯಾವುದು ಅಂತ ಹೇಳಿದ್ರೆ ಚಂದ್ರವಳ್ಳಿ ಶಾಸನ. ಚಂದ್ರವಳ್ಳಿ ಶಾಸನವನ್ನ ಯಾರು ಹೊರಡಿಸಿದ್ದು? ಮಯೂರ ಶರ್ಮ ಅಥವಾ ಮಯೂರವರ್ಮ. ಈ ಒಂದು ಚಂದ್ರವಳ್ಳಿ ಶಾಸನ ಯಾವ ಲಿಪಿಯಲ್ಲಿ ಇರುವಂಥದ್ದು? ಬ್ರಾಹ್ಮಿ ಲಿಪಿಯಲ್ಲಿ ಇರ್ತಕ್ಕಂತಹ ಮೊಟ್ಟ ಮೊದಲನೇ ಸಂಸ್ಕೃತ ಶಾಸನ. ಆಯ್ತಾ? ಓಕೆ, ನೆಕ್ಸ್ಟು ಕಾಕುತ್ಸವರ್ಮ ಅಂತ ಹೇಳಿದೆ. ಕಾಕುತ್ಸವರ್ಮನ ಹೆಸರನ್ನ ನಾನು ಮೊದಲೇ ಒಂದ್ಸಲ ತಗೊಂಡಿದ್ದೆ. ಏನಕ್ಕೋಸ್ಕರ ತಗೊಂಡಿದ್ದೆ? ತಾಳಗುಂದ ಶಾಸನದ ರಚನೆಯ ಕಾಲದಲ್ಲಿ ಇದ್ದಂತಹ ದೊರೆ ಯಾರು? ಕಾಕುತ್ಸವರ್ಮ ಅಂತ. ಹಾಗಾದ್ರೆ ಕಾಕುತ್ಸವರ್ಮನ ಕಾಲಾವಧಿ ಎಷ್ಟು? ಯಾವ ಒಂದು ಕಾಲಾವಧಿಯಲ್ಲಿ ಅವನು ಆಳ್ವಿಕೆಯನ್ನು ಮಾಡ್ತಾ ಇದ್ದ ಅಂತ ಹೇಳಿದ್ರೆ ಕ್ರಿಸ್ತಶಕ 405ರಿಂದ 430 ತನಕ ಕಾಕುತ್ಸವರ್ಮನ ಆಡಳಿತಾವಧಿ ಆಗಿತ್ತು. 20ನೇ ಪ್ರಶ್ನೆ, ಬನವಾಸಿಯ ಪುರಾತನ ಹೆಸರುಗಳು ಯಾವುದು ಅಂತ ಪ್ರಶ್ನೆ ಇದೆ. ಬನವಾಸಿಯನ್ನ ಮುಂಚೆ ಏನಂತ ಕರೀತಾ ಇದ್ರು ಅಥವಾ ಪ್ರಾಚೀನದ ಹೆಸರು ಏನು ಬನವಾಸಿದ್ದು ಅಂತ ಹೇಳಿ ವೈಜಯಂತಿಪುರ ಅಥವಾ ಬನವಾಸಿ ಅಂತಾನೆ ಕರೀತಾ ಇದ್ರು. ಸೊ ಇಲ್ಲಿ ವೈಜಯಂತಿಪುರ ಅಂತಕ್ಕಂಥದ್ದು ಇಂಪಾರ್ಟೆಂಟ್. ಬನವಾಸಿಗೆ ಇದ್ದಂತಹ ಪ್ರಾಚೀನ ಹೆಸರು ಏನಪ್ಪಾ ಅಂತ ಹೇಳಿದ್ರೆ ವೈಜಯಂತಿಪುರ. 21ನೇ ಪ್ರಶ್ನೆ, ತಾಳಗುಂದ ಶಾಸನವನ್ನ ರಚನೆ ಮಾಡಿದಂತಹ ಕವಿ ಯಾರು ಅಂತ ಹೇಳಿದ್ರೆ ಕುಬ್ಜ ಕವಿ ಅಂತಕ್ಕಂಥವನು ತಾಳಗುಂದ ಶಾಸನವನ್ನ ರಚನೆ ಮಾಡಿರೋ ಅಂಥದ್ದು. ನೆಕ್ಸ್ಟ್ ಕ್ವೆಶ್ಚನ್, ಕದಂಬರ ಕಾಲದಲ್ಲಿ ದಕ್ಷಿಣ ಭಾರತದ ಪ್ರಮುಖ ವಿದ್ಯಾಕೇಂದ್ರ ಯಾವುದಾಗಿತ್ತು ಅಂತ ಹೇಳಿದ್ರೆ ಕಂಚಿ ಅಂತಕ್ಕಂಥದ್ದು ಕದಂಬರ ಕಾಲದಲ್ಲಿ ಇದ್ದಂತಹ ಪ್ರಮುಖ ವಿದ್ಯಾಕೇಂದ್ರ ಆಗಿತ್ತು. ನೆಕ್ಸ್ಟ್ ಕ್ವೆಶ್ಚನ್ ನೋಡಿ, ಕದಂಬರ ಕಾಲದಲ್ಲಿ ಬೀಳ್ಕೊಡೆ ಎಂಬುದರ ಅರ್ಥ ಏನಾಗಿತ್ತು ಅಂತ ಹೇಳಿದ್ರೆ ಮಾರಾಟ ಅಥವಾ ತೆರಿಗೆ ಅಂತಕ್ಕಂಥದನ್ನ ಬೀಳ್ಕೊಡೆ ಅನ್ನುವಂತಹ ಪದದ ಮುಖಾಂತರ ಅವರು ಬಳಕೆ ಮಾಡ್ತಿದ್ರು. ಮುಂದಿನ ಪ್ರಶ್ನೆ, ಸರಕುಗಳ ಮೇಲೆ ಹಾಕುತ್ತಿದ್ದಂತಹ ತೆರಿಗೆಯ ಹೆಸರು ಏನು? ಇವಾಗ ನಾವು ಏನು ಟ್ಯಾಕ್ಸ್ ಅಂತ ಪೇ ಮಾಡ್ತೀವಲ್ವಾ, ಸೊ ಯಾವುದೇ ಒಂದು ವಸ್ತುಗಳನ್ನು ತಗೊಂಡಾಗ ಸೊ ಇಲ್ಲಿ ಇವರು ಸರಕುಗಳ ಮೇಲೆ ಹಾಕ್ತಾ ಇದ್ದಂತಹ ತೆರಿಗೆ ಏನಿತ್ತು ಅದಕ್ಕೆ ಅವರು ಏನಂತ ಹೇಳಿ ಹೆಸರನ್ನ ಇಟ್ಟಿದ್ರು ಅಂತ ಹೇಳಿದ್ರೆ ಪಣ್ಣಯ್ಯ ಅಂತಕ್ಕಂಥ ಹೆಸರನ್ನ ಅವರು ಇಟ್ಟಿದ್ರು. ತೆರಿಗೆಗೆ ಅವರು ಪಣ್ಣಯ್ಯ ಅಂತ ಹೇಳಿ ಕರಿತಾ ಇದ್ರು. ಯಾರು? ಕದಂಬರ ಕಾಲದಲ್ಲಿ. ನೆಕ್ಸ್ಟ್ ಕ್ವೆಶ್ಚನ್, ಕದಂಬರ ಧರ್ಮ ಯಾವುದಪ್ಪ ಅಂತ ಹೇಳಿದ್ರೆ ಹೆಚ್ಚಿನ ಮಟ್ಟದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ವೈದಿಕ ಧರ್ಮವನ್ನು ಅವರು ಆಚರಣೆ ಮಾಡ್ತಾ ಇದ್ರು. 26ನೇ ಪ್ರಶ್ನೆ, ಕದಂಬರ ಕಾಲದ ವೈದಿಕ ಗುಹಾಲಯಗಳು ಇರುವುದು ಎಲ್ಲಿ ಅಂತ ಇದೆ. ಗೋವಾದ ಅರ್ವೇಲಂ ಅಂತಕ್ಕಂತಹ ಒಂದು ಪ್ರಾಂತ್ಯದಲ್ಲಿ ಕದಂಬರಿಗೆ ಸಂಬಂಧಪಟ್ಟಂತಹ ಕೆಲವೊಂದು ವೈದಿಕ ಗುಹಾಲಯಗಳು ಕಂಡು ಬಂದಿರುವಂಥದ್ದು. ಇನ್ನು ವೈದಿಕ ಸಂಪ್ರದಾಯದ ಮೊದಲ ಗುಹಾಲಯ ಎಲ್ಲಿ ಕಂಡು ಬಂದಿತ್ತು ಅಂತ ಹೇಳಿದ್ರೆ ಜಂಬಿಟ್ಟಿಗೆ ಬೆಟ್ಟದ ತ್ರಿಕೂಟ ಗುಹಾಲಯ. ಇದು ಏನು ವೈದಿಕ ಸಂಪ್ರದಾಯದ ಮೊದಲ ಗುಹಾಲಯ ಆಗಿತ್ತು. ಕನ್ನಡದ ಪ್ರಥಮ ಶಾಸನ ಯಾವುದು ಅಂತ ಹೇಳಿದ್ರೆ ಹಲ್ಮಿಡಿ ಶಾಸನ. ಇದು ಆಲ್ಮೋಸ್ಟ್ ಆಲ್ ಎಲ್ಲ ಪ್ರಶ್ನೆ ಪತ್ರಿಕೆಗಳಲ್ಲಿ ಇದ್ದಂತಹ ಕಾಮನ್ ಕ್ವೆಶ್ಚನ್ ಅಂತಾನೆ ಹೇಳ್ಬೋದು. ಸೊ ಇದು ಆಲ್ಮೋಸ್ಟ್ ಆಲ್ ಎಲ್ಲರಿಗೂ ಕೂಡ ಗೊತ್ತೇ ಇರುತ್ತೆ. ಕನ್ನಡದ ಪ್ರಪ್ರಥಮ ಶಾಸನ ಹಲ್ಮಿಡಿ ಶಾಸನ. ಹಲ್ಮಿಡಿ ಅಂತಕ್ಕಂತಹ ಗ್ರಾಮ ಎಲ್ಲಿದೆ ಅಂತ ಹೇಳಿದ್ರೆ ನಮ್ಮ ಕರ್ನಾಟಕ ರಾಜ್ಯದ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನಲ್ಲಿ ಹಲ್ಮಿಡಿ ಅಂತಕ್ಕಂತಹ ಒಂದು ಗ್ರಾಮ ಇರೋ ಅಂಥದ್ದು. ಇನ್ನು ಕದಂಬರ ಕುಲದೇವರು ಯಾರು ಅಂತ ಕೇಳಿದ್ದಾರೆ. ಕದಂಬರ ಕುಲದೇವರು ಯಾರು ಅಂತ ಹೇಳಿದ್ರೆ ಮಧುಕೇಶ್ವರ ಅಂತಕ್ಕಂತಹ ದೇವರನ್ನ ಕದಂಬರು ಕುಲದೇವರನ್ನಾಗಿ ಆರಾಧನೆ ಮಾಡ್ತಾ ಇದ್ರು. ಈ ಒಂದು ಹಲ್ಮಿಡಿ ಶಾಸನ ಅಂತ ಹೇಳ್ದೆ ಅಲ್ವಾ, ಹಲ್ಮಿಡಿ ಶಾಸನದ ಕಾಲ ಎಷ್ಟು ಅಂತ ಹೇಳಿದ್ರೆ ಕ್ರಿಸ್ತಶಕ 450 ಏನಿದೆ ಈ ಹಲ್ಮಿಡಿ ಶಾಸನದ ಕಾಲ ಆಗಿತ್ತು. ಇನ್ನು ಮುಂದುವರೆದಂತೆ ಕದಂಬರ ಕಾಲದ ಪ್ರಮುಖ ಶಿಕ್ಷಣ ಕೇಂದ್ರಗಳು ಯಾವುದಾಗಿತ್ತು ಅಂತ ಹೇಳಿದ್ರೆ ಇವರು ಹೆಚ್ಚಿನ ಮಟ್ಟದಲ್ಲಿ ದೇವಾಲಯಗಳು ಹಾಗೆ ಅಗ್ರಹಾರಗಳನ್ನು ಶಿಕ್ಷಣ ಕೇಂದ್ರಗಳನ್ನಾಗಿ ಮಾಡಿಕೊಂಡಿದ್ರು. ಕದಂಬರ ಕಾಲದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಳಕೆ ಮಾಡ್ತಾ ಇದ್ದಂತಹ ಭಾಷೆಗಳು ಯಾವುದು ಅಂತ ಹೇಳಿದ್ರೆ ಪ್ರಾಕೃತ, ಸಂಸ್ಕೃತ ಹಾಗೆ ಕನ್ನಡ. ಈ ಮೂರು ಭಾಷೆಗಳು ಏನು ಕದಂಬರ ಕಾಲದಲ್ಲಿ ಬಳಸ್ತಾ ಇದ್ದಂತಹ ಭಾಷೆಗಳು. ನಾನು ಅವಾಗಲೇ ಹೇಳಿದೆ ಸ್ಟಾರ್ಟಿಂಗಲ್ಲೇ ಕರ್ನಾಟಕ ಮೂಲದ ಮೊದಲ ರಾಜವಂಶ ಕದಂಬರು ಅಂತ. ಸೊ ಹಾಗಾಗಿ ಕರ್ನಾಟಕದವರು ಆಗಿರೋದ್ರಿಂದ ಅಲ್ಲಿ ಕನ್ನಡವನ್ನ ಬಳಕೆ ಮಾಡಲೇಬೇಕಲ್ವಾ. ಹಾಗಾಗಿ ಕದಂಬರ ಕಾಲದಲ್ಲಿ ಕನ್ನಡವನ್ನು ಕೂಡ ಅವರು ಬಳಕೆ ಮಾಡ್ತಾ ಇದ್ರು. ಇನ್ನು ನೆಕ್ಸ್ಟ್ ತಾಳಗುಂದ ಇರೋದು ಎಲ್ಲಿ? ತಾಳಗುಂದ ಶಾಸನದ ಬಗ್ಗೆ ಕೇಳಿದಿರ ಅಲ್ವಾ, ಅವಾಗ್ಲೇ ಹೇಳಿದೆ ತಾಳಗುಂದ ಶಾಸನ ಅಂತ ಬಂದಾಗ ಕುಬ್ಜ ಕವಿ ಏನಿದ್ದಾರೆ ಈ ಒಂದು ತಾಳಗುಂದ ಶಾಸನವನ್ನ ರಚನೆ ಮಾಡಿದ್ರು ಅಂತ ಹೇಳಿ. ಸೊ ಇಲ್ಲಿ ತಾಳಗುಂದ ಇರುವಂತಹ ಜಿಲ್ಲೆ ಯಾವುದಪ್ಪ ಅಂತ ಹೇಳಿದ್ರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ತಾಳಗುಂದ ಇರೋ ಅಂಥದ್ದು. ಮುಂದಿನ ಪ್ರಶ್ನೆ ನೋಡಿ, ಕದಂಬರಿಂದ ನಿರ್ಮಾಣ ಮಾಡಲ್ಪಟ್ಟಂತಹ ದ್ವಿಬಾಹು ಗಣೇಶನ ಪ್ರತಿಮೆ ಇರೋದು ಎಲ್ಲಿ ಅಂತ ಪ್ರಶ್ನೆ ಇದೆ. ದ್ವಿಬಾಹು ಅಂತ ಹೇಳಿದ್ರೆ 2 ಬಾಹುಗಳನ್ನು ಉಳ್ಳಂತಹ ಗಣೇಶನ ಪ್ರತಿಮೆ ನಮ್ಮ ಕರ್ನಾಟಕದಲ್ಲಿ ಎಲ್ಲಿದೆ ಅಂತ ಹೇಳಿ. ಸೊ ಇಲ್ಲಿ ಆನ್ಸರ್ ಬಂದು ಗೋಕರ್ಣದಲ್ಲಿ ಏನು ದ್ವಿಬಾಹು ಗಣೇಶನ ಪ್ರತಿಮೆಯನ್ನ ಕದಂಬರು ನಿರ್ಮಾಣ ಮಾಡಿರೋ ಅಂಥದ್ದು. ನೆಕ್ಸ್ಟ್ ಕ್ವೆಶ್ಚನ್, ಕದಂಬರ ಕಾಲದ
ವಿಚಿತ್ರ ಜಡೆಮುನಿಯ ಶಿಲ್ಪವಿರುವುದು ಎಲ್ಲಿ ಅಂತ ಕೇಳಿದ್ದಾರೆ. ಹಿರೇಮಗಳೂರಿನಲ್ಲಿ ಕದಂಬರ ಕಾಲದ ವಿಚಿತ್ರ ರೀತಿಯಾದಂತಹ ಜಡೆಮುನಿಯ ಶಿಲ್ಪ ಇರೋವಂಥದ್ದು. 37ನೇ ಪ್ರಶ್ನೆ, ಗುಡ್ನಾಪುರದಲ್ಲಿ ಮನ್ಮಥ ದೇವಾಲಯವನ್ನ ನಿರ್ಮಾಣ ಮಾಡಿದಂತಹ ಕದಂಬರ ದೊರೆ ಯಾರು ಅಂತ ಕೇಳಿದ್ದಾರೆ. ಇಲ್ಲಿ ರವಿವರ್ಮ ಅಂತಕ್ಕಂತಹ ಕದಂಬರ ದೊರೆ ಏನಿದ್ದಾನೆ ಸ್ನೇಹಿತರೆ, ಗುಡ್ನಾಪುರದಲ್ಲಿ ಮನ್ಮಥ ದೇವಾಲಯವನ್ನ ನಿರ್ಮಾಣ ಮಾಡಿರೋವಂಥದ್ದು. ಇನ್ನು ಕದಂಬರು ಹೆಚ್ಚಿನ ಮಟ್ಟದಲ್ಲಿ ನೀರಾವರಿಗೆ ಇಂಪಾರ್ಟೆನ್ಸ್ ಅನ್ನ ನೀಡಿದ್ರು ಅನ್ನೋದಕ್ಕೆ ಸಾಕ್ಷಿಗಳು ಏನೇನು ಅಂತ ಹೇಳಿದ್ರೆ, ಚಂದ್ರವಳ್ಳಿ ಮತ್ತೆ ಗುಡ್ನಾಪುರದ ಕೆರೆಗಳು ಏನಿದಾವೆ ಇದು ಕದಂಬರ ಕಾಲದಲ್ಲಿ ನಿರ್ಮಾಣ ಮಾಡಿದಂತಹ ಕೆರೆಗಳು. ಸೊ ಅವರು ನೀರಾವರಿಗೆ ಹೆಚ್ಚಿನ ಇಂಪಾರ್ಟೆನ್ಸ್ ಅನ್ನ ಕೊಡ್ತಾ ಇದ್ರು ಅನ್ನೋದಕ್ಕೆ ಈ ಎರಡೂ ಕೆರೆಗಳು ಕಾರಣ ಅಂತ ಹೇಳ್ಬೋದು ಅಥವಾ ಸಾಕ್ಷಿ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ನೋಡೋದಾದ್ರೆ, ಕರ್ನಾಟಕದ ಮೊಟ್ಟ ಮೊದಲ ಸಂಸ್ಕೃತ ಕವಿ ಯಾರಪ್ಪ ಅಂತ ಹೇಳಿದ್ರೆ ಕುಬ್ಜ ಕವಿ. ಕುಬ್ಜ ಕವಿ ಯಾವ ಒಂದು ಶಾಸನವನ್ನ ರಚನೆ ಮಾಡಿರುವಂಥದ್ದು? ತಾಳಗುಂದ ಶಾಸನವನ್ನ ರಚನೆ ಮಾಡಿರುವಂಥದ್ದು. ಹಾಗೇನೆ ಮನ್ಮಥ ದೇವಾಲಯವನ್ನ ಯಾರು ನಿರ್ಮಾಣ ಮಾಡಿದ್ದು? ರವಿವರ್ಮ ನಿರ್ಮಾಣ ಮಾಡಿರೋದು. ಎಲ್ಲಿ ನಿರ್ಮಾಣ ಮಾಡಿದ್ದಾನೆ ಅಂತ ಹೇಳಿದ್ರೆ ಗುಡ್ನಾಪುರದಲ್ಲಿ ಮನ್ಮಥ ದೇವಾಲಯವನ್ನ ರವಿವರ್ಮ ನಿರ್ಮಾಣ ಮಾಡಿರುವಂಥದ್ದು. ಇನ್ನು ನೆಕ್ಸ್ಟ್ ನೋಡೋದಾದ್ರೆ, ಕದಂಬರ ಕಾಲದ ಪ್ರಮುಖ ರಾಜ್ಯಾದಾಯ ಯಾವುದು ಅಂತ ಹೇಳಿದ್ರೆ, ಅಂದ್ರೆ ಅವರ ಕಾಲದಲ್ಲಿ ರಾಜ್ಯಕ್ಕೆ ಆದಾಯ ಬರ್ತಾ ಇದ್ದಂತಹ ಮೂಲ ಯಾವುದು ಅಂತ ಹೇಳಿದ್ರೆ ಭೂಕಂದಾಯದಿಂದ ಅವರು ರಾಜ್ಯಕ್ಕೆ ಆದಾಯವನ್ನ ಪಡ್ಕೊಳ್ತಾ ಇದ್ರು ಅಂತಕ್ಕಂಥದ್ದು. ಇನ್ನು 42ನೇ ಪ್ರಶ್ನೆ, ಆಡಳಿತ ಘಟಕವಾದಂತಹ 10 ಗ್ರಾಮಗಳ ಗುಂಪಿಗೆ ಏನಂತ ಕರಿತಾ ಇದ್ರು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ದಶಗ್ರಾಮ ಅಂತ ಹೇಳಿ 10 ಗ್ರಾಮಗಳ ಗುಂಪಿಗೆ ಕರಿತಾ ಇದ್ರು. 10 ಗ್ರಾಮಗಳನ್ನ ಒಟ್ಟಾಗಿ ಏನಂತ ಹೇಳ್ತಾ ಇದ್ರು? ದಶಗ್ರಾಮ. ದಶ ಅಂತ ಹೇಳಿದ್ರೆ 10 ಅಂತಾನೆ ಅರ್ಥ ಬರುತ್ತೆ. ಸೊ ಹಾಗಾಗಿ ನೆಕ್ಸ್ಟ್ ಕ್ವೆಶ್ಚನ್ ನೋಡಿ, ಸಾಮ್ರಾಜ್ಯದ ಪ್ರಾಂತ್ಯಗಳ ಮಾಂಡಲಿಕರನ್ನಾಗಿ ನೇಮಕ ಮಾಡುತ್ತಿದ್ದುದು ಯಾರು ಅಂತ ಕೇಳಿದ್ದಾರೆ. ರಾಜಪುತ್ರರನ್ನ ಸಾಮ್ರಾಜ್ಯದ ಪ್ರಾಂತ್ಯಗಳ ಮಾಂಡಲಿಕರನ್ನಾಗಿ ನೇಮಕ ಮಾಡ್ತಾ ಇದ್ರು. ಸಾಮ್ರಾಜ್ಯದ ಸಂಪೂರ್ಣ ಆಡಳಿತ ಜವಾಬ್ದಾರಿಯನ್ನ ಯಾರು ತಗೊಳ್ತಾ ಇದ್ರು ಅಂತ ಹೇಳಿದ್ರೆ, ರಾಜ ಸಾಮ್ರಾಜ್ಯದ ಸಂಪೂರ್ಣ ಆಡಳಿತವನ್ನ ತನ್ನ ಒಂದು ತೆಕ್ಕೆಗೆ ತಗೊಳ್ತಾ ಇದ್ದ ಅಥವಾ ಆ ಒಂದು ರೆಸ್ಪಾನ್ಸಿಬಿಲಿಟಿಯನ್ನ ರಾಜ ತಗೊಳ್ತಾ ಇದ್ದ. ಇನ್ನು ಮುಂದುವರೆದಂತೆ ಪ್ರಾಂತ್ಯಗಳ ನಂತರದ ಆಡಳಿತ ವಿಭಾಗ ಯಾವುದಪ್ಪ ಅಂತ ಹೇಳಿದ್ರೆ ವಿಷಯ ಅಥವಾ ನಾಡು ಅಂತ ಹೇಳಿದ್ರೆ ಜಿಲ್ಲೆ. ಇವುಗಳೇನಾಗಿತ್ತು? ಪ್ರಾಂತ್ಯಗಳ ನಂತರದ ಆಡಳಿತ ವಿಭಾಗಗಳಾಗಿದ್ವು. 46ನೇ ಪ್ರಶ್ನೆ ನೋಡಿ, ವಿಷಯ ಅಥವಾ ನಾಡುಗಳ ಮುಖ್ಯಸ್ಥರು ಯಾರಾಗಿದ್ರು ಅಂತ ಹೇಳಿದ್ರೆ ಮನ್ನೆಯರು ಅಂತಕ್ಕಂತಹ ಒಂದು ಮುಖ್ಯಸ್ಥರು ಏನಾಗಿದ್ರು? ವಿಷಯ ಅಥವಾ ನಾಡುಗಳ ಒಂದು ಮುಖ್ಯಸ್ಥರಾಗಿರ್ತಾರೆ. ಕದಂಬರ ಕಾಲದ ಆಡಳಿತದ ಕೊನೆಯ ಭಾಗ ಯಾವುದಪ್ಪ ಅಂತ ಹೇಳಿದ್ರೆ ಹಳ್ಳಿಗಳೇನಾಗಿರುತ್ತೆ? ಕದಂಬ ಕಾಲದ ಆಡಳಿತದ ಕೊನೆಯ ವಿಭಾಗವಾಗಿತ್ತು. ಇನ್ನು ಕದಂಬರ ಕಾಲದಲ್ಲಿ ಗ್ರಾಮದ ಮುಖ್ಯಸ್ಥನನ್ನ ಏನಂತ ಕರಿತಾ ಇದ್ರು ಅಂತ ಹೇಳಿದ್ರೆ ಗ್ರಾಮಿಕ ಅಂತ ಹೇಳಿ ಕರಿತಾ ಇದ್ರು. ಗ್ರಾಮದ ಮುಖ್ಯಸ್ಥನನ್ನ ಗ್ರಾಮಿಕ ಅಂತ ಹೇಳಿ ಕರಿತಾ ಇದ್ರು. ನೋಡಿದ್ರಲ್ಲ ಸ್ನೇಹಿತರೆ, ಇದಿಷ್ಟು ಕದಂಬ ಮನೆತನಕ್ಕೆ ಸೇರಿದಂತಹ ಕೆಲವೊಂದು ಇಂಪಾರ್ಟೆಂಟ್ ಕ್ವೆಶನ್ಸ್ ಆಗಿತ್ತು. ಸೊ ಈ ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರೂ ಕೂಡ ನನಗೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಅದು ಪಾಸಿಟಿವ್ ಆಗಿರ್ಬೋದು ಅಥವಾ ನೆಗೆಟಿವ್ ಆಗಿರ್ಬೋದು. ಇನ್ ಕೇಸ್ ನೆಗೆಟಿವ್ ಆಗಿದ್ದರೆ ಅದನ್ನು ಖಂಡಿತವಾಗ್ಲೂ ಮುಂದಿನ ವೀಡಿಯೋಗಳಲ್ಲಿ ನಾನು ಅದನ್ನು ಪಾಸಿಟಿವ್ ಆಗಿ ತೊಗೊಂಡು ಇನ್ನೂ ಒಳ್ಳೆ ರೀತಿಯಲ್ಲಿ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತೀನಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಇದೇ ರೀತಿ ಹೆಚ್ಚಿನ ವಿಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲ್ನ ನೋಡ್ತಾ ಇರಿ ಅಂತ ಹೇಳ್ತಾ ಮುಂದಿನ ವಿಡಿಯೋಗಳಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ನಮಸ್ಕಾರ.